ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆಗೆ ವಿಪಕ್ಷಗಳ ಅಡ್ಡಿ. ವಿಪಕ್ಷಗಳ ವಿರುದ್ಧ ಅಬಕಾರಿ ಸಚಿವ ತಿಮ್ಮಾಪುರ್ ಅವರು ಕಿಡಿಕಾರಿದ್ದಾರೆ. ಪ್ರತಿಪಕ್ಷಗಳು ಯಾವುದೇ ಸಹಕಾರವನ್ನ ನೀಡ್ತಾ ಇಲ್ಲ. ಜನರ ಸಮಸ್ಯೆ ಸದನದಲ್ಲಿ ಹೆಚ್ಚು ಚರ್ಚೆ ಆಗಬೇಕು. ನಮ್ಮ ಸರ್ಕಾರ ಬದ್ಧತೆಯ ಮೇಲೆ ಕೆಲಸ ಮಾಡಿದೆ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗೆ ಸ್ಪಂದನೆ ಸಿಗಬೇಕು. ಉತ್ತರ ಕರ್ನಾಟಕ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸುವುದಕ್ಕೆ ಸಂಕಲ್ಪ ಮಾಡಿದೆ. ಬೆಳಗಾವಿಯಲ್ಲಿ ಈ ರೀತಿಯಾಗಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದನೆ ಸಿಗ್ತಾ ಇದೆ ಸರ್ಕಾರದಿಂದ ಅಂತ ತಿಮ್ಮಾಪುರ ಅವರು ಬೆಳಗಾವಿಯಲ್ಲಿ ನೀಡಿರುವಂತಹ ಹೇಳಿಕೆ. ಅಧಿವೇಶನದಲ್ಲಿ ಉತ್ತರಕ್ಕೆ ಸ್ಪಂದನೆ ಸಿಗ್ತಾ ಇದೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಅಂತ ಹೇಳಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತದೆ. ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಸಹಜವಾಗಿ ಈ ಒಂದು ಅಧಿವೇಶನ ಚರ್ಚೆಗೆ ವೇದಿಕೆ ಆಗಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಹಾಗಾಗಿ ಸುದೀರ್ಘವಾಗಿರುವಂಥ ಚರ್ಚೆಗಳಾಗ್ತಾ ಇದೆ. ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇದ್ದು ಪ್ರಮುಖ ಜ್ವಲಂತ ಸಮಸ್ಯೆಗಳನ್ನು ಪ್ರಸ್ತಾಪಿಸುವಂಥ ಕೆಲಸವನ್ನು ಸಹಜವಾಗಿ ಶಾಸಕರುಗಳು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಅಧಿವೇಶನ ಆಗಿರ್ತಕ್ಕಂಥ ಲಾಭ ಏನು? ಈ ಕುರಿತು ಮಾತಾಡಲಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ್ ನಮ್ಮ ಜೊತೆ ಇದ್ದಾರೆ. ಸರ್, ಬಹಳ ಮುಖ್ಯವಾಗಿ ಒಂದು ಡಿಮಾಂಡ್ ಏನಂದರೆ ಈ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳ ವೇದಿಕೆ ಆಗಬೇಕು ಅಂತಕ್ಕಂಥದ್ದು. ನಿಜವಾಗಲೂ ಕೂಡ ಆ ಆಶಯ ಈಡೇರಿದೆಯಾ ಸರ್? ಸರ್ಕಾರ ಈ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ತಯಾರಿದೆ. ಎಂತಹ ಅಭಿವೃದ್ಧಿ ಮಾಡಬೇಕಾದಂಥ ಅವಶ್ಯಕತೆಯೂ ಇದೆ. ಇಲ್ಲಿ ದಕ್ಷಿಣ ಹಾಗೂ ಉತ್ತರ ಅಂತಕ್ಕಂಥ ಭಾವನೆ ಬರಬಾರ್ದು ಜನರಲ್ಲಿ. ಅಖಂಡ ಕರ್ನಾಟಕ ಅಂತಕ್ಕಂಥ ಭಾವನೆ ಇರಬೇಕು. ಅದೇ ರೀತಿ ಅಭಿವೃದ್ಧಿ ಆಗಬೇಕು. ಇದು ನಮ್ಮ ಸರ್ಕಾರದ ಸದಿಚ್ಛೆ. ಬಹಳ ಮುಖ್ಯವಾಗಿ ಸರ್, ಈ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಸದಾಕಾಲ ಚರ್ಚೆ ಆಗುತ್ತೆ ಸರ್. ನಿನ್ನೆ ನಡೆದಂಥ ಏನು CM ನೇತೃತ್ವ ನಡೆದ ಸಭೆಯಲ್ಲಿ ಯಾವ ಒಂದು ಸ್ಪಷ್ಟವಾದ ಸಂದೇಶ ಸಿಕ್ತು ಸರ್? ನೋಡಿ, ಕೃಷ್ಣಾ ಮೇಲ್ದಂಡೆ ಯೋಜನೆ 60 ವರ್ಷಗಳ ಕನಸಿದು ನಡೀತಾ ಇದೆ. ನಮ್ಮಲ್ಲಿ ಹೋರಾಟ ನಡೀತಾ ಇತ್ತು ಬಾಗಲಕೋಟೆಯಲ್ಲಿ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು, ಇದನ್ನು 3 ವರ್ಷದಲ್ಲಿ ಇದನ್ನು ಮುಗಿಸ್ಬೇಕು. ಲ್ಯಾಂಡ್ ಅಕ್ವಿಸಿಷನ್ ಸಂಪೂರ್ಣವಾಗಿ ಮುಗಿಸ್ತಾ ಇದ್ದೀನಿ. ಇದು ಕ್ರಮ ಕೈಗೊಳ್ತೀನಿ. ತಿಮ್ಮಾಪುರ್ ನೀನು ಹೋಗಿ ಆ ಏನು ಹೋರಾಟದಲ್ಲಿ ಕೂತ್ಕೊಂಡ್ರೆ ಅವರು ತಿಳಿ ಹೇಳಬೇಕು. ಅದ್ರ ಜೊತೆಗೆ 2 ಪಾರ್ಟ್ ಮಾಡಿದ್ರು ಹಿಂದಿನ ಸರ್ಕಾರದವರು. 2022ವರೆಗೆ 19 22ವರೆಗೆ ಫಸ್ಟ್, ಸೆಕೆಂಡ್ 24x256ಗೆ ಅದನ್ನು ಹೊಡೆದಾಕಿ ಏಕಕಾಲಕ್ಕೆ ಮಾಡೋದ 3 ವರ್ಷದಲ್ಲಿ ಇದನ್ನು ಮುಗಿಸೋಣ ಅಂತಕ್ಕಂಥ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಹೇಳಿದ್ದು ಭಾಳ ಖುಷಿ ತರ್ತಕ್ಕಂಥದ್ದು. ಇನ್ನೊಂದು ಭಾಳ ಮುಖ್ಯವಾಗಿ ಸದನದ ಒಳಗಡೆ ಭಾಳ ಪ್ರಮುಖ ಚರ್ಚೆ ಆಗ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಒಂದಷ್ಟು ಡೆವಲಪ್ಮೆಂಟ್ ಆಗಬೇಕು ಅಂತಕ್ಕಂಥದ್ದು. ಅಂದರೆ ಗಟ್ಟಿಯಾಗಿರ್ತಕ್ಕಂಥ ಶೈಕ್ಷಣಿಕ ನೆಲೆ ಸಿಗಬೇಕು ಅಂತಕ್ಕಂಥ ಒತ್ತಾಸೆ ಇದೆ ಸರ್. ಇಲ್ಲಿ ಯಾವ್ಯಾವ ಅಧಿಕಾರಿಗಳು ಆಫೀಸ್ಗಳು ಬಂದು ಇವನ್ನೆಲ್ಲದನ್ನು ಸಮಗ್ರವಾಗಿ ಯೋಚನೆ ಮಾಡೋಕ್ಕೆ ಮತ್ತೊಂದು ಕಮಿಷನ್ ನೇಮಕ ಮಾಡಿದ್ದಾರೆ. ಆ ರಿಪೋರ್ಟು ರಾಮಸ್ವಾಮಿ ಐ ಥಿಂಕ್ ಆ ರಿಪೋರ್ಟ್ ಬಂದ ತಕ್ಷಣ ಮತ್ತೆ ಈ ಕಡೆ ಏನೇನು ಕೆಲಸಗಳು ಆಗಿಲ್ಲ ಅವನ್ನ ಕೈಗೆತ್ತಿಕೊಳ್ಳೋಣ, ಈ ಭಾಗದ ಅಭಿವೃದ್ಧಿ ಮಾಡುವಂತಕ್ಕಂಥ ಸದಿಚ್ಛೆಯನ್ನು ಮುಖ್ಯಮಂತ್ರಿಗಳು ತೋರಿಸಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ತೋರಿಸಿದ್ದಾರೆ. ಧನ್ಯವಾದಗಳು. ಸೊ ಇದು ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಒಟ್ಟಾರೆ ಪರಗಳು ಕಂಡಂಥ ಕನಸನ್ನು ಸಾಕಾರ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಸಚಿವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವು ಜೊತೆ ಆನಂದ್ ಪಿ. ಬೈದ್ರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.